ವೆಲ್ಕಮ್ ಬ್ಯಾಕ್. ಇವತ್ತು ಸ್ವಲ್ಪ ಥಿಯರಿ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರೂ ನಿಮ್ಮ ಇಂಟರ್ವ್ಯೂಗೆ ತುಂಬಾ ಯೂಸ್ ಆಗುತ್ತೆ. ಲಾಸ್ಟ್ ವಿಡಿಯೋಲಿ ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ, VS ಕೋಡ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ. ಇವತ್ತು ಪೈಥಾನ್ ಅಂದ್ರೆ ಏನು ಅದನ್ನ ಫಸ್ಟ್ ತಿಳ್ಕೊಬೇಕು. ಈಗ ಪೈಥಾನ್ ತಿಳ್ಕೊಳ್ಳೋದಕ್ಕೆ ನೋಟ್ಸ್ ಹೋಗ್ಬಿಡೋಣ. ಈ ನೋಟ್ಸ್ ಅಲ್ಲಿ ಇಲ್ಲಿ ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3 ಅಂತಿರೋದನ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ಈ ನೋಟ್ಸ್ ಲಿಂಕ್ ಆ ಎಪಿಸೋಡ್ ಕೆಳಗಡೆ ಆ ಎಪಿಸೋಡ್ ಲಿಂಕ್ಸ್ ಹಾಕಿರ್ತೀನಿ. ಈ ಎಪಿಸೋಡ್ ಅಲ್ಲಿ ಪೈಥಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಇಲ್ಲಿರೋ ಪ್ರಕಾರ ಪೈಥಾನ್ is a high level programming language used to build software and solve problems, created by Guido van Rossum, first released in 1991. Designed to be simple ಏನೇನೋ ಇದೆ. ಈ ಡೆಫಿನೇಷನ್ ಆಮೇಲೆ ನೋಡೋಣ. ಫಸ್ಟ್ ಕ್ರಿಯೇಟೆಡ್ ಬೈ ಗಿಡೋ ವ್ಯಾನ್ ರಸಮ್. 1991 ನಲ್ಲಿ ಈ ಗಿಡೋ ವ್ಯಾನ್ ರಸಮ್ ಅಂಕಲ್ ಬಂದು ಪೈಥಾನ್ ನ ಕ್ರಿಯೇಟ್ ಮಾಡಿದ್ರು. ಎಲ್ಲರೂ ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ, ಇಲ್ಲ ಅಂದಿದ್ರೆ ಪ್ರೋಗ್ರಾಮಿಂಗ್ ತುಂಬಾ ಕಷ್ಟ ಆಗ್ಬಿಡ್ತಿತ್ತು ನಮ್ ಪೈಥಾನ್ ಇಲ್ಲ ಅಂದಿದ್ರೆ. ನ್ಯಾಪ್ಕ ಇಟ್ಕೊಳ್ಳಕ್ಕೆ ಅನಾರಸಮ್ ಅಂತ ನ್ಯಾಪ್ಕ ಇಟ್ಕೊಳ್ಳಿ, ನಾನು ಹಂಗೆ ನ್ಯಾಪ್ಕ ಇಟ್ಕೊಂಡಿರೋದು. ಓಕೆ, ಇವಾಗ ಮತ್ತೆ ನೋಟ್ಸ್ಗೆ ಬರೋಣ. ಡಿಸೈನ್ ಟು ಬಿ ಸಿಂಪಲ್, ರೀಡಬಲ್, ಪೈಥಾನ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಈಗ ಡೆಫಿನೇಷನ್. ಪೈಥಾನ್ ಇಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಟು ಬಿಲ್ಡ್ ಸಾಫ್ಟ್ವೇರ್ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ನಮ್ ಹ್ಯೂಮನ್ಸ್ಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರಿಂಟ್ ಹಲೋ ವರ್ಲ್ಡ್. ಪ್ರಿಂಟ್ ಅನ್ನೋದು ಎಲ್ಲರಿಗೂ ಗೊತ್ತಲ್ವಾ, ಏನನ್ನಾದ್ರೂ ಪ್ರಿಂಟ್ ಮಾಡೋದು. ಈಗ ಹಲೋ ವರ್ಲ್ಡ್ ಅನ್ನೋದನ್ನ ಪ್ರಿಂಟ್ ಮಾಡಬೇಕು. ಸೊ ಲಾಸ್ಟ್ ವಿಡಿಯೋಲ್ಲೂ ಹೇಳ್ದಂಗೆ ಜಸ್ಟ್ ಪ್ರಿಂಟ್ ಹಲೋ ವರ್ಲ್ಡ್, ಸಿಂಪಲ್. ಅದಕ್ಕೆ ಇದು ಹ್ಯೂಮನ್ಸ್ಗೆ ತುಂಬಾ ಹತ್ರವಾಗಿರೋ ಲ್ಯಾಂಗ್ವೇಜ್, ಅಂದ್ರೆ ಹ್ಯೂಮನ್ಸ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್. ಅದಕ್ಕೆ ಇದನ್ನ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೀವಿ. ಆಮೇಲೆ ಯೂಸ್ ಟು ಬಿಲ್ಡ್ ಸಾಫ್ಟ್ವೇರ್, ಸಾಲ್ವ್ ಪ್ರಾಬ್ಲಮ್ಸ್. ಅಂದ್ರೆ ನಮ್ಮ ಫೋನ್ ಅಲ್ಲಿರೋ ಎಷ್ಟೊಂದು ಸಾಫ್ಟ್ವೇರ್ಸ್ ನ ಪೈಥಾನ್ ಅಂದೇನೆ ಬಿಲ್ಡ್ ಮಾಡಿರ್ತಾರೆ. ಅದ್ ಬಿಟ್ರೆ ಯೂಸ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಸಾಲ್ವ್ ಪ್ರಾಬ್ಲಮ್ಸ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ ಅಲ್ಲ, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆ ತರದ್ದು. ಅಂದ್ರೆ ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು ಪೈಥಾನ್ ಕಲ್ತು ಒಳ್ಳೆ ಸಂಬಳ ತೆಗೆದ್ರೆ, ಯಾಕಂದ್ರೆ ದುಡ್ಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಓಕೆ, ಈಸಿ ಟು ಲರ್ನ್, ಇದೆಲ್ಲ ಲಾಸ್ಟ್ ವಿಡಿಯೋ ನೋಡಿದೀರಾ. ಈಗ ಫೀಚರ್ಸ್ ಆಫ್ ಪೈಥಾನ್. ಫೀಚರ್ಸ್ ಆಫ್ ಪೈಥಾನ್ ಅಲ್ಲಿ ಫಸ್ಟ್ ಒನ್ ಬಂದು ಈಸಿ ಟು ಲರ್ನ್. ನಿಮ್ಗೆ ಎಲ್ರಿಗೂ ಗೊತ್ತಿದ್ದಂಗೆ ಪೈಥಾನ್ ಸ್ವಲ್ಪ ಈಸಿ ಇದೆ, ಈಸಿ ಟು ಲರ್ನ್. ಸೆಕೆಂಡ್ ಒನ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ನಮ್ ರಸಮ್ ಅಂಕಲ್ ಇಂದ ಸ್ವಲ್ಪ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ, ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಥರ್ಡ್ ಒನ್ ಬಂದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂದ್ರೆ ನೀವು ಬರ್ದಿರೋ ಕೋಡ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಲೈನ್ ಬೈ ಲೈನ್ ರನ್ ಆಗುತ್ತೆ. ಬೇರೆ ಲ್ಯಾಂಗ್ವೇಜಸ್ ತಗೊಂಡ್ರೆ, ಇವಾಗ ಜಾವಾ ಅದನ್ನ ಯಾವ್ದಾದ್ರು ತಗೊಂಡ್ರೆ, ನೀವು ಒಂದು 10 ಲೈನ್ ಕೋಡ್ ಬರ್ತಿದ್ರೆ ಫಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ 5th ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದು ರಿಟರ್ನ್ ಸ್ಟೇಟ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆತರ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಪೈಥಾನ್ ಅಲ್ಲಿ ಏನಂದ್ರೆ ನೀವು ಬರ್ದಿರೋ ಕೋಡ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ, ಲೈನ್ ಬೈ ಲೈನ್ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಎಪಿಸೋಡ್ 3.py ಅಂತ. ಇಲ್ಲಿ ನಮ್ಮ ಬೇಸಿಕ್ ಕೋಡ್ ಬರೆಯೋಣ. ಪ್ರಿಂಟ್ ಹೆಲೋ ವರ್ಲ್ಡ್, ದಿಸ್ ಇಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್. ಆಮೇಲೆ ಇದೇನಿದು, ಪ್ರಿಂಟ್ ಲರ್ನಿಂಗ್ ಪೈಥಾನ್ ಇನ್ ಕನ್ನಡ. ಓಕೆ, ಇನ್ನೊಂದು ಲೈನ್ ಬರ್ದ್ಬಿಡೋಣ. ಪ್ರಿಂಟ್ ಇದೇನಿದು, ಪ್ರಿಂಟ್ ಪೈಥಾನ್ ಇಸ್ ಎ ಗ್ರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಈಗ ಇದನ್ನ ರನ್ ಮಾಡಿದ್ರೆ ಏನಂತ ಔಟ್ಪುಟ್ ಬರುತ್ತೆ ನೋಡೋಣ. ಇದ್ಯಾಕಿದೆ ಔಟ್ಪುಟ್ ಬರ್ತಿಲ್ಲ. ಓಕೆ, ಇಲ್ಲಿ ಔಟ್ಪುಟ್ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂದ್ರೆ, ನೀವು ಮೇಲೆ ಒಂದ್ಸರಿ ಅಬ್ಸರ್ವ್ ಮಾಡಿದ್ರೆ, ನಿನ್ನೆ ಹೇಳ್ದಂಗೆ ಈ ಫೈಲ್ ಸೇವ್ ಆಗಿಲ್ಲ. ಇದನ್ನ ಕಂಟ್ರೋಲ್ ಎಸ್ ಇಂದ ಸೇವ್ ಮಾಡಬಹುದು, ಬಟ್ ಪ್ರತಿ ಸರಿ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಫೈಲ್ಗೆ ಹೋಗಿ ಆಟೋ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಫೈಲ್ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಈಗ ರನ್ ಮಾಡಿ, ಬಂತು. ಹೆಲೋ ವರ್ಲ್ಡ್, ದಿಸ್ ಇಸ್ ಮೈ ಫಸ್ಟ್ ಪೈಥಾನ್ ಪ್ರೋಗ್ರಾಮ್, ಲರ್ನಿಂಗ್ ಪೈಥಾನ್ ಇನ್ ಕನ್ನಡ. ಪೈಥಾನ್ ಇಸ್ ಅ ಗ್ರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ, ನಾವು ಬರ್ದಿರೋ ಫಸ್ಟ್ ಲೈನ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಸೆಕೆಂಡ್ ಲೈನ್ ಸೆಕೆಂಡ್ ಅಲ್ಲಿ ಆಗಿದೆ, ಥರ್ಡ್ ಲೈನ್ ಥರ್ಡ್. ಅಂದ್ರೆ ಇವಾಗ ಫಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗಿ ಫಸ್ಟ್ ಲೈನ್ ಪ್ರಿಂಟ್ ಆಗುತ್ತೆ, ಮತ್ತೆ ಸೆಕೆಂಡ್ ಲೈನ್ ಎಕ್ಸಿಕ್ಯೂಟ್ ಆಗಿ ಸೆಕೆಂಡ್ ಲೈನ್ ಪ್ರಿಂಟ್ ಆಗುತ್ತೆ, ಥರ್ಡ್ ಲೈನ್, ಆ ತರ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ. ಇದಕ್ಕೆ ಇದನ್ನ ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೀವಿ. ನೆಕ್ಸ್ಟ್ ಬಂದು ಓಪನ್ ಸೋರ್ಸ್. ಓಪನ್ ಸೋರ್ಸ್ ಅಂದ್ರೆ, ಈಗ ನಿನ್ನೆ ನೀವು ಪೈಥಾನ್ ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರಿ, ಪೈಥಾನ್ ಸೋರ್ಸ್ ಕೋಡ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಎಲ್ಲರಿಗೂ ಅವೈಲೇಬಲ್ ಇದೆ. ಅದಕ್ಕೆ ಇದನ್ನ ಓಪನ್ ಸೋರ್ಸ್ ಅಂತೀವಿ. ಪೈಥಾನ್ ಎಲ್ಲರಿಗೂ ಫ್ರೀ. ನೆಕ್ಸ್ಟ್ ಬಂದು ಕ್ರಾಸ್ ಪ್ಲಾಟ್ಫಾರ್ಮ್. ಕ್ರಾಸ್ ಪ್ಲಾಟ್ಫಾರ್ಮ್ ಅಂದ್ರೆ ನೀವು ಬರ್ದಿರೋ ಕೋಡ್ ನ ನೀವು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಪಿಸೋಡ್ 3.py ಅಂತ ಒಂದು ಫೈಲ್ ಇದೆ. ನಿಮ್ಗೆ ಗೊತ್ತಲ್ವಾ, ನಾನು ಲಾಸ್ಟ್ ವಿಡಿಯೋ ಹೇಳ್ದಂಗೆ ಈ ಫೈಲ್ ನಿಮ್ ಎಕ್ಸ್ಪ್ಲೋರರ್ ಅಲ್ಲಿ ಸೇವ್ ಆಗಿರುತ್ತೆ. ನೀವು ಈ ಫೈಲ್ ನ ತಗೊಂಡೋಗ್ಬಿಟ್ಟು ವಿಂಡೋಸ್ ಇಲ್ಲ ಲಿನಕ್ಸ್ ಇಲ್ಲ ಮ್ಯಾಕ್ ಯಾವ್ದ್ರಲ್ಲಿ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡಬಹುದು. ಅದಕ್ಕೆ ಇದನ್ನ ಕ್ರಾಸ್ ಪ್ಲಾಟ್ಫಾರ್ಮ್ ಅಂತೀರಿ. ಅಂದ್ರೆ ಯಾವ್ದೇ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡಬಹುದು. ನೆಕ್ಸ್ಟ್ ಬಂದು ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಅಂದ್ರೆ ಪೈಥಾನ್ ಅಲ್ಲಿ ಆಲ್ರೆಡಿ ಮುಂಚೆನೆ ಡಿಫೈನ್ ಆಗಿರೋ ಲೈಬ್ರರೀಸ್ ಇರುತ್ತೆ. ಲೈಬ್ರರೀಸ್ ಅಂದ್ರೆ ಏನೋ ಒಂದು ಪ್ರೀ ಡಿಫೈನ್ಡ್ ಪ್ಯಾಕೇಜಸ್, ಅಂದ್ರೆ ಏನೋ ಮುಂಚೆನೆ ಡಿಫೈನ್ ಮಾಡಿಟ್ಟಿರೋದು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಪ್ರಿಂಟ್ ಅನ್ನೋದು ಪೈಥಾನ್ಗೆ ಹೆಂಗ್ ಗೊತ್ತಿರುತ್ತೆ, ಇದನ್ನ ಮುಂಚೆನೆ ಡೆವಲಪ್ ಮಾಡಿದ್ದಾರೆ.
ಇನ್ನೊಂದು ಎಕ್ಸಾಂಪಲ್ ಇಂಪೋರ್ಟ್ ಡಾಟ್ ಮ್ಯಾಥ್. ಈ ಮ್ಯಾಥ್ ಅನ್ನೋದನ್ನ ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ನೀವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡ್ಬೋದು. ಆತರ ಮುಂಚೆನೆ ಪ್ರೀ ಡಿಫೈನ್ಡ್ ಆಗಿರೋ ಸ್ವಲ್ಪ ಲೈಬ್ರರೀಸ್ ಇದೆ. ಅದಕ್ಕೆ ಇದನ್ನ ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇರುವಂತ ಒಂದು ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸಪೋರ್ಟ್ಸ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಸ್ಟೈಲ್ಸ್. ಅಂದ್ರೆ ನೀವು ಯಾರಿಗಾದ್ರೂ ಸ್ವಲ್ಪ ಪ್ರೋಗ್ರಾಮಿಂಗ್ ಐಡಿಯಾ ಇರೋರಿಗೆ ಗೊತ್ತಿರಬಹುದು, ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬೇರೆ ಬೇರೆ ತರ ಇರುತ್ತೆ. ಪೈಥಾನ್ ಏನಂದ್ರೆ ಎಲ್ಲದನ್ನು ಸಪೋರ್ಟ್ ಮಾಡುತ್ತೆ. ಪ್ರೊಸೀಜರಲ್ಲೂ ಬರೀಬಹುದು, ಆಬ್ಜೆಕ್ಟ್ ಓರಿಯೆಂಟೆಡ್ ಆಗು ಬರೀಬಹುದು, ಫಂಕ್ಷನಲ್ ಆಗು ಬರೀಬಹುದು. ಇದನ್ನ ಲೈಕ್ ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ ಯಾವ ತರ. ನೆಕ್ಸ್ಟ್ ಬಂದು ಡೈನಾಮಿಕಲಿ ಟೈಪ್ಡ್. ಅಂದ್ರೆ ವೇರಿಯೇಬಲ್ಸ್ ಗೆ ಎಕ್ಸ್ಪ್ಲಿಸಿಟ್ ಆಗಿ ಡಿಕ್ಲರೇಷನ್ ಮಾಡೋದೇನ್ ಬೇಕಾಗಿಲ್ಲ. ವೇರಿಯೇಬಲ್ಸ್ ಅಂದ್ರೆ ಈ ವೇರಿಯೇಬಲ್ಸ್ ಅಂದ್ರೆ ಏನು, ಇವನ್ನೆಲ್ಲ ಮುಂದಿನ ವಿಡಿಯೋಸ್ ಅಲ್ಲೇ ನೋಡೋಣ. ಇವಾಗ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಜಾವಾ ಅಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಬರೀತೀವಿ. ಅಂದ್ರೆ ಈ ಎ ಅನ್ನೋ ವೇರಿಯೇಬಲ್ ಏನಿದೆ, ಈ ಎ ಅನ್ನೋ ವೇರಿಯೇಬಲ್ ಗೆ 10 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡ್ತಿದೀವಿ. 10 ಅಂದ್ರೆ ಏನು, ಇಂಟಿಜರ್. ಅದಕ್ಕೆ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಡಿಫೈನ್ ಮಾಡಬೇಕು. ಇದು ಜಾವಾ ಅಲ್ಲಿ. ಬಟ್ ಪೈಥಾನ್ ಅಲ್ಲಿ ಜಸ್ಟ್ ಎ ಇಸ್ ಈಕ್ವಲ್ ಟು 10 ಅಂತ ಬರೆದ್ರೆ, ಇಲ್ಲ ಎ ಇಸ್ ಈಕ್ವಲ್ ಟು 10 ಅಂತ ಬರೆದ್ರೆ ಆಟೋಮೆಟಿಕ್ ಆಗಿ ಪೈಥಾನ್ ಗೆ ಗೊತ್ತಾಗುತ್ತೆ ಎ ಅಲ್ಲಿ ಇಂಟಿಜರ್ ಸ್ಟೋರ್ ಆಗಿದೆ ಅಂತ. ನೀವು ಎಕ್ಸ್ಪ್ಲಿಸಿಟ್ ಆಗಿ ಅದನ್ನ ಇಂಟ್ ಅಂತ ಇಲ್ಲ ಇಂಟಿಜರ್ ಅಂತ ಡಿಫೈನ್ ಮಾಡಬೇಕಾಗಿಲ್ಲ. ಅದಕ್ಕೆ ಇದನ್ನ ಡೈನಾಮಿಕಲಿ ಟೈಪ್ಡ್ ಅಂತೀವಿ. ನೆಕ್ಸ್ಟ್ ಬಂದು ಲಾರ್ಜ್ ಕಮ್ಯುನಿಟಿ ಸಪೋರ್ಟ್. ಅಂದ್ರೆ ಈ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಡೆವಲಪರ್ಸ್, ಕೋಟಿ ಡೆವಲಪರ್ಸ್ ಈ ಪೈಥಾನ್ ಯೂಸ್ ಮಾಡ್ತಿದ್ದಾರೆ. ಡೈಲಿ ಬೇಸಿಸ್ ಅಲ್ಲಿ ಪೈಥಾನ್ ಅಪ್ಡೇಟ್ ಮಾಡ್ತಿದ್ದಾರೆ. ಇದಕ್ಕೆ ದೊಡ್ಡ ಕಮ್ಯುನಿಟಿನೇ ಇದೆ. ಅಂದ್ರೆ ತುಂಬಾ ಜನ ಡೆವಲಪರ್ಸ್ ಇದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇದನ್ನ ಲಾರ್ಜ್ ಕಮ್ಯುನಿಟಿ ಸಪೋರ್ಟ್ ಇರುವಂತ ಒಂದು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯೂಸ್ಡ್ ಇನ್ ಮಲ್ಟಿಪಲ್ ಡೊಮೈನ್ಸ್. ಈ ಡೊಮೈನ್ಸ್ ಎಲ್ಲ ಆಲ್ರೆಡಿ ನೀವು ನೋಡಿದಿರಾ, ಇಲ್ಲ ಈ ಕೆಳಗಡೆನೂ ಇದೆ. ಪೈಥಾನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ, ವೆಬ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಅನಾಲಿಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದನ್ನೆಲ್ಲ ನೀವು ನೋಡ್ಕೊಬಹುದು ನೋಟ್ಸ್ ಅಲ್ಲಿ. ಮತ್ತೆ ದೊಡ್ಡ ದೊಡ್ಡ ಕಂಪನೀಸ್ ಈ ಪೈಥಾನ್ ಯೂಸ್ ಮಾಡ್ತಾರೆ. ಲೈಕ್ ಗೂಗಲ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ನಾಸಾ, ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಈ ಪೈಥಾನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಮೈನ್ ಟಾಪಿಕ್, ಪೈಥಾನ್ ಸಿಂಟ್ಯಾಕ್ಸ್. ಪೈಥಾನ್ ಸಿಂಟ್ಯಾಕ್ಸ್ ಅಂದ್ರೆ ಅದೇ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ದಂಗೆ, ಸಿಂಟ್ಯಾಕ್ಸ್ ಅಂದ್ರೆ ರೂಲ್ಸ್ ಫಾರ್ ರೈಟಿಂಗ್ ಕೋಡ್ ಇನ್ ಪೈಥಾನ್. ಅಂದ್ರೆ ನೀವು ಕನ್ನಡದಲ್ಲಿ ಗ್ರಾಮರ್ ಇಲ್ಲ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಂತೀವಿ. ಸೊ ನೀವು ಗ್ರಾಮರ್ ಅಲ್ಲಿ ಕರೆಕ್ಟ್ ಆಗಿ ಬರ್ದಿಲ್ಲ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಅದೇ ತರ ಇಲ್ಲಿ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಯಾವ್ಯಾವ ತರ ರೂಲ್ಸ್ ಇದೆ ಅಂತ ನೋಡೋಣ. ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಲೈಕ್ ಅಪ್ಪರ್ ಕೇಸ್, ಲೋವರ್ ಕೇಸ್, ಅದನ್ನ ಪೈಥಾನ್ ಅಲ್ಲಿ ಫಾಲೋ ಮಾಡಬೇಕು. ಹೆಂಗಂದ್ರೆ ಇದನ್ನೆಲ್ಲ ರಿಮೂವ್ ಮಾಡೋಣ. ಫಸ್ಟ್ ಎ ಇಸ್ ಈಕ್ವಲ್ ಟು 10, ಮತ್ತೆ ಕೆಳಗಡೆ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 10, ಸೇಮ್ 10 ಬೇಡ, ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 20 ಅಂತ ಹಾಕೋಣ. ಈಗ ನಾನು ಜಸ್ಟ್ ಪ್ರಿಂಟ್ ಎ, ಇದು ಹೆಂಗ್ ವರ್ಕ್ ಆಗುತ್ತೆ ಪ್ರಿಂಟ್ ಎ ಅದನ್ನೆಲ್ಲ ನೋಡೋಣ ಆಮೇಲೆ. ಬಟ್ ಜಸ್ಟ್ ಇವಾಗ ಪ್ರಿಂಟ್ ಎ ಅಂತ ಕೊಟ್ಟು ನಾನು ರನ್ ಮಾಡಿದ್ರೆ ಸ್ಮಾಲ್ ಎ ಕೊಟ್ಟಿದ್ದೀನಿ, ಅದಕ್ಕೆ ಇಲ್ಲಿ 10 ಅಂತ ಪ್ರಿಂಟ್ ಆಯ್ತು. ಬಟ್ ಅದೇ ಇಲ್ಲಿ ಸ್ಮಾಲ್ ಎ ಜಾಗದಲ್ಲಿ ನಾನು ಕ್ಯಾಪಿಟಲ್ ಎ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 20 ಅಂತ ಪ್ರಿಂಟ್ ಆಯ್ತು. ಯಾಕಂದ್ರೆ ಕ್ಯಾಪಿಟಲ್ ಎ ಅನ್ನೋದೇ ಬೇರೆ, ಸ್ಮಾಲ್ ಎ ಅನ್ನೋದೇ ಬೇರೆ. ಈ ತರ ಪೈಥಾನ್ ಇದನ್ನ ಟ್ರೀಟ್ ಮಾಡುತ್ತೆ. ಅದಕ್ಕೆ ಇದನ್ನ ಕೇಸ್ ಸೆನ್ಸಿಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೂ ನೋಡಿ, ನೇಮ್ NAME ಸ್ಮಾಲ್ ಅಲ್ಲಿ ಬರೆಯೋದು ಬೇರೆ, N ಕ್ಯಾಪಿಟಲ್ AME ಅಂತ ಬರೆಯೋದು ಅದು ಬೇರೆ, ಬರೀ ಕ್ಯಾಪಿಟಲ್ ಅಲ್ಲೇ NAME, ಇವು ಮೂರು ಬೇರೆ ಬೇರೆ ಅಂತಾನೆ ಟ್ರೀಟ್ ಮಾಡುತ್ತೆ. ಅದಕ್ಕೆ ಕೇಸ್ ಸೆನ್ಸಿಟಿವ್. ನೆಕ್ಸ್ಟ್ ಬಂದು ಇಂಡೆಂಟೇಶನ್ ಇಸ್ ರಿಕ್ವೈರ್ಡ್ ಟು ಡಿಫೈನ್ ಕೋಡ್ ಬ್ಲಾಕ್ಸ್. ಈ ಇಂಡೆಂಟೇಶನ್ ಅಂದ್ರೆ ಏನು, ಎಕ್ಸಾಂಪಲ್ಗೆ ಈ ಕೋಡ್, ಇವಾಗ ಇಲ್ಲಿರೋ ಕೋಡ್ ಇಲ್ಲಿ ತಗೊಂತೀನಿ. ಈ ಕೋಡ್ ಹೆಂಗಿದೆ, ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಜಸ್ಟ್ ಇದು ಆಮೇಲೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮಾಡುವಾಗ ಅರ್ಥ ಆಗುತ್ತೆ. ಬಟ್ ಈಗ ಈ ಇಫ್ ಅಂತಿರೋದು ಒಂದು ಸ್ಟೇಟ್ಮೆಂಟ್. ಅಂದ್ರೆ ಇವಾಗ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ, ನಾರ್ಮಲ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಹೇಳುವಾಗ ಏನಂತ ಹೇಳ್ತೀರಾ, ಇಫ್ 10 ಇಸ್ ಗ್ರೇಟರ್ ದನ್ 5, 10 ಇಂತ 5 ಗ್ರೇಟರಾ ಅಂತ ಒಂದು ಕ್ವೆಶನ್ ಮಾರ್ಕ್ ತರ. ಇಫ್ 10 ಇಸ್ ಗ್ರೇಟರ್ ದನ್ 5, ಪ್ರಿಂಟ್ 10 ಇಸ್ ಗ್ರೇಟರ್. ಈ ತರ ಏನೋ ಒಂದು ಕೋಡ್ ಇದೆ. ಬಟ್ ಈ ಕೋಡ್ ನ ನೀವು ಇಲ್ಲಿ ನೋಡಿ, ಇವಾಗ ಫಸ್ಟ್ ಒಂದು ಲೈನ್ ಆಯ್ತು. ಇದು ಆಲ್ರೆಡಿ ಕಾಪಿ ಮಾಡಿದ್ನಲ್ಲ, ಇದನ್ನ ನಾನೇ ಬರೀತೀನಿ. ಒಂದು ನಿಮಿಷ, ಇದನ್ನ ತೆಗ್ದ್ಬಿಟ್ಟು ಇಫ್ 10 ಇಸ್ ಗ್ರೇಟರ್ ದನ್ 5, ಇಲ್ಲಿ ನೋಡಿ ಕೋಲನ್, ಈ ಕೋಲನ್ ಕೊಟ್ಟು ನಾನು ಎಂಟರ್ ಪ್ರೆಸ್ ಮಾಡಿದ್ರೆ ಈ ಕರ್ಸರ್ ಎಲ್ಲಿ ಹೋಗ್ಬೇಕು, ಈ ಕರ್ಸರ್ ಇಲ್ಲಿಗೆ ಯಾಕೆ ಬಂತು, ಇಲ್ಲಿ ಹೋಗ್ಬೇಕಿತ್ತು. ಇದು ಪ್ರಿಂಟ್ 10 ಅದು VS ಕೋಡ್ ಕೊಡ್ತಿರೋ ಸಜೆಷನ್. ಬಟ್ ಇಲ್ಲಿ ನೋಡಿ ಈ ಕರ್ಸರ್ ಇಲ್ಲಿ ಯಾಕೆ ಬಂತು, ಬಟ್ ಇಲ್ಲಿ ಹೋಗ್ಬೇಕಿತ್ತಲ್ವಾ. ಈ ಸ್ಪೇಸ್ ಏನಿದೆ ಇದನ್ನ ಇಂಡೆಂಟೇಶನ್ ಅಂತೀವಿ. ಪೈಥಾನ್ ಅಲ್ಲಿ ಈ ಇಂಡೆಂಟೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಮುಂದೆ ಪ್ರೋಗ್ರಾಮ್ಸ್ ಬರೆಯುವಾಗ ಗೊತ್ತಾಗುತ್ತೆ ಇಂಡೆಂಟೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಇಂಡೆಂಟೇಶನ್ ಮಿಸ್ ಮಾಡಿದ್ರೆ ಪ್ರೋಗ್ರಾಮ್ ವರ್ಕೇ ಆಗಲ್ಲ. ಅದಕ್ಕೆ ಇಂಡೆಂಟೇಶನ್ ಇಸ್ ಇಂಪಾರ್ಟೆಂಟ್. ಈಗ ಮಾತ್ರ ಈ ಕೋಡ್ ವರ್ಕ್ ಆಗುತ್ತೆ. ಅದೇ ನೀವೇನಾದ್ರೂ ಈ ಸ್ಪೇಸ್ ನ ತೆಗೆದ್ಬಿಟ್ಟು ರನ್ ಮಾಡಿದ್ರೆ, ಒಂದ್ ನಿಮಿಷ ನೋಡಿ, ಇದು ಪ್ರಿಂಟ್ ಆಯ್ತು 10 ಇಸ್ ಗ್ರೇಟರ್ ದನ್ 5 ಅಂತ. ಬಟ್ ಈ ಇಂಡೆಂಟೇಶನ್ ಏನಿದೆ ಇದನ್ನ ಒಂದ್ಸರಿ ರಿಮೂವ್ ಮಾಡ್ಬಿಡ್ತೀನಿ. ಈ ಸ್ಪೇಸ್ ನ ರಿಮೂವ್ ಮಾಡಿದ್ರೆ ಆಲ್ರೆಡಿ ನೋಡಿ VS ಕೋಡೆ ಒಂದು ಎರರ್ ರೆಡ್ ಲೈನ್ ತೋರಿಸ್ತಿದೆ. ಏನಂತ ತೋರಿಸ್ತಿದೆ, ಎಕ್ಸ್ಪೆಕ್ಟೆಡ್
ಎಕ್ಸ್ಪೆಕ್ಟೆಡ್ ಇಂಡೆಂಟ್ ಬ್ಲಾಕ್ ಅಂದ್ರೆ ಇಂಡೆಂಟೇಶನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಬಟ್ ನೀವು ಇಂಡೆಂಟೇಶನ್ ಕೊಟ್ಟಿಲ್ಲ ಅಂತ VS ಕೂಡ ಹೇಳ್ತಿದೆ. ಇವಾಗ ಜಸ್ಟ್ ಇದನ್ನ ರನ್ ಮಾಡಿ ನೋಡಿದ್ರೆ ನೀವು ಎರರ್ ನೋಡಿದ ತಕ್ಷಣ ಭಯ ಬೀಳ್ಬಿಡಿ. ಯಾವಾಗೂ ಆಗ್ಲಿ ಈ ಎರರ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಅಂತ. ಇಲ್ಲಿ ನೋಡಿ ಆಲ್ರೆಡಿ ಇಂಡೆಂಟೇಶನ್ ಎರರ್, ಇಂಡೆಂಟೇಶನ್ ಕೊಟ್ಟಿಲ್ಲ, ಎಕ್ಸ್ಪೆಕ್ಟೆಡ್ ಇಂಡೆಂಟೆಡ್ ಬ್ಲಾಕ್ ಆಫ್ಟರ್ ಇಫ್ ಸ್ಟೇಟ್ಮೆಂಟ್ ಆನ್ ಲೈನ್ 1. ಅಂದ್ರೆ ಈ ಫಸ್ಟ್ ಲೈನ್ ಅಲ್ಲಿ ಏನು ಬರ್ತಿದ್ದೀರಾ, ಇಫ್ 10 is greater than 5 ಅಂತ. ಇಲ್ಲಿ ಈ ಇಫ್ ಬ್ಲಾಕ್ ಆದ್ಮೇಲೆ ಇಂಡೆಂಟೇಶನ್ ಮಿಸ್ಸಿಂಗ್, ಎಕ್ಸ್ಪೆಕ್ಟೆಡ್ ಅಂಡ್ ಇಂಡೆಂಟೇಶನ್ ಬ್ಲಾಕ್ ಅಂತ ಹೇಳ್ತಿದೆ ಎರರ್ ಅಲ್ಲಿ. ಸೊ ಅದಕ್ಕೆ ನೀವು ಇಲ್ಲಿ ಇಂಡೆಂಟೇಶನ್ ಕೊಟ್ರೆ ಮಾತ್ರ ಸೆಕೆಂಡ್ ಲೈನ್ ಅಲ್ಲಿ ಈ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಇಲ್ಲಿ ಟ್ಯಾಪ್ ಪ್ರೆಸ್ ಮಾಡಿದ್ರೆ ಇಂಡೆಂಟೇಶನ್ ಕೊಡ್ಬೋದು. ಸೊ ಅದೊಂದು ಶಾರ್ಟ್ ಕಟ್. ಈಗ ಒಂದ್ಸರಿ ಇಂಡೆಂಟೇಶನ್ ಕೊಟ್ಟು ರನ್ ಮಾಡಿ ನೋಡಿ, ನೋಡಿ ವರ್ಕ್ ಆಗ್ತಿದೆ. 10 is greater than 5. ಅದಕ್ಕೆ ಇಂಡೆಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದು ಸೆಮಿಕಾಲನ್ಸ್ ಆರ್ ನಾಟ್ ರಿಕ್ವೈರ್ಡ್. ಸೆಮಿಕಾಲನ್ಸ್ ಏನಕ್ಕೆ ಬೇಕು ಈ ಸೆಮಿಕಾಲನ್ಸ್? ಜಸ್ಟ್ ನೀವು ಬೇರೆ ಯಾವ್ದಾದ್ರು ನಿಮ್ಗೆ ಫಾರ್ ಎಕ್ಸಾಂಪಲ್ ಜಾವಾ ಗೊತ್ತಿರೋರು ಯಾರಾದ್ರೂ ಇದ್ರೆ ಇಂಟ್ a is equal to 10 ಅಂತ ಬರೆದು ಆಮೇಲೆ ಸೆಮಿಕೋಲನ್ ಕೊಡ್ಬೇಕು. b is equal to 20 ಅಂತ ಬರೆದ್ರೆ ಸೆಮಿಕೋಲನ್ ಕೊಡ್ಬೇಕು. ಸೆಮಿಕೋಲನ್ ಕೊಟ್ಟಿಲ್ಲ ಅಂದ್ರೆ ಅದೆಲ್ಲ ಇಂಟ್ a is equal to 10 b is equal to 20 ಅನ್ನೋದು ಒಂದೇ ಲೈನ್ ಅಂತ ಜಾವಾ ಟ್ರೀಟ್ ಮಾಡುತ್ತೆ. ಬಟ್ ಪೈಥಾನ್ ಅಲ್ಲಿ ಹಂಗಲ್ಲ. ಪೈಥಾನ್ ಅಲ್ಲಿ ನೀವು ಸೆಮಿಕೋಲನ್ ಕೊಟ್ಟರು ವರ್ಕ್ ಆಗುತ್ತೆ, ಕೊಟ್ಟಿಲ್ಲ ಅಂದ್ರೂ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ a is equal to 10, b is equal to 20, c is equal to 30. ಇಲ್ಲಿ ನೀವು ಸೆಮಿಕೋಲನ್ಸ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಪ್ರಿಂಟ್ a, b, c ಅಂತ ಹಾಕ್ತೀನಿ. ಇದು 0 ಬಂತಲ್ವಾ? ಪ್ರಿಂಟ್ a, b, c. ಇದನ್ನ ನೀವು ಜಸ್ಟ್ ರನ್ ಮಾಡಿ ನೋಡಿ, 10, 20, 30 ವರ್ಕ್ ಆಗ್ತಿದೆ. ಬಟ್ ಜಾವಾಲಿ ಇದು ವರ್ಕ್ ಆಗಲ್ಲ, ಯಾಕಂದ್ರೆ ಸೆಮಿಕೋಲನ್ ಕೊಡ್ಬೇಕು. ಇಲ್ಲಿ ಸೆಮಿಕೋಲನ್ ಕೊಟ್ಟಿಲ್ಲ ಅಂದ್ರೂ ವರ್ಕ್ ಆಗುತ್ತೆ, ಸೆಮಿಕೋಲನ್ ಕೊಟ್ಟರು ವರ್ಕ್ ಆಗುತ್ತೆ. ಇವು ಕೊಟ್ಬಿಟ್ಟು ಒಂದ್ಸರಿ ರನ್ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಸೊ ಅದಕ್ಕೆ ಸೆಮಿಕೋಲನ್ಸ್ ಆರ್ ನಾಟ್ ರಿಕ್ವೈರ್ಡ್. ನಾಟ್ ರಿಕ್ವೈರ್ಡ್ ಅಂದ್ರೆ ರಿಕ್ವೈರ್ಡು ಅಲ್ಲ, ನಾಟ್ ರಿಕ್ವೈರ್ಡು ಅಲ್ಲ, ಆತರ. ವೇರಿಯೇಬಲ್ಸ್ ಡು ನಾಟ್ ರಿಕ್ವೈರ್ ಟೈಪ್ ಡಿಕ್ಲರೇಷನ್. ಸೊ ಆಗ್ಲೇ ಹೇಳ್ದಂಗೆ ಟೈಪ್ ಜಾವಾಲಿ ಇಂಟ್ ಅಂತ ಮೊದಲೇ ಡಿಫೈನ್ ಮಾಡ್ಬೇಕಲ್ಲ, ಆ ತರದ್ದೇನ್ ಬೇಕಿಲ್ಲ ಪೈಥಾನ್ ಅಲ್ಲಿ. ಪೈಥಾನ್ ಯೂಸಸ್ ಕೋಲನ್ ಟು ಸ್ಟಾರ್ಟ್ ದ ಬ್ಲಾಕ್. ಸೊ ಇದು ಇಫ್ ಸ್ಟೇಟ್ಮೆಂಟ್ಸ್ ಮಾಡುವಾಗ ನೋಡೋಣ ಈ ಕೋಲನ್ ಏನಕ್ಕೆ ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಬಂದು ಕಮೆಂಟ್ಸ್ ಇನ್ ಪೈಥಾನ್. ಕಮೆಂಟ್ಸ್ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಕಮೆಂಟ್ಸ್ ಅಲ್ಲ. ಬಟ್ ನೀವು ಅದನ್ನು ಹಾಕ್ತಿಲ್ಲ, ನೋಡ್ತಿದೀನಿ. ಇರ್ಲಿ. ಓಕೆ, ಟಾಪಿಕ್ ಬರೋಣ. ಕಮೆಂಟ್ಸ್ ಇನ್ ಪೈಥಾನ್. ಕಮೆಂಟ್ಸ್ ಅಂದ್ರೆ ಏನು ಅಂದ್ರೆ ಕೋಡ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯೂಸ್ ಮಾಡೋದನ್ನ ಕಮೆಂಟ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಪ್ರಿಂಟ್ ನಾರ್ಮಲ್ ಸೇಮ್ ಅದನ್ನೇ ತಗೋಣ. ಪ್ರಿಂಟ್ ಹಲೋ ವರ್ಲ್ಡ್. ಇದು ನಿಮ್ಗೆ ಗೊತ್ತು, ಇದೇನೋ ಪ್ರಿಂಟ್ ಮಾಡ್ತಿದ್ರ ಅಂತ ನಿಮ್ಗೆ ಗೊತ್ತು. ಬಟ್ ನೀವು ಇದನ್ನ ಯಾರಾದ್ರೂ ಹೊಸ ಡೆವಲಪರ್ಗೋ ಇಲ್ಲ ನಿಮ್ಮ ಟೀಮ್ ಅಲ್ಲಿ ಯಾರೋ ಒಬ್ಬ ಇಂಟರ್ನ್ ಬಂದಿರ್ತಾನೆ, ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಕ ಅವ್ನಿಗೆ ಇದನ್ನ ನೋಡಿದ ತಕ್ಷಣ ಅರ್ಥ ಆಗಲ್ಲ ಏನಿದು ಅಂತ. ಅದಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮೇಲೆ ಒಂದು ಕಮೆಂಟ್ ಹಾಕಿರ್ತೀವಿ. ಆ ಕಮೆಂಟ್ ಇಂದ ಅಂದ್ರೆ ಕೋಡಿಗೆ ಏನು ಎಫೆಕ್ಟ್ ಆಗಲ್ಲ, ಬಟ್ ಮೇಲೆ ಒಂದು ಕಮೆಂಟ್ ಹಾಕೋದ್ರಿಂದ ಬೇರೆಯವರು ಓದೋರಿಗೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೆ ಮೇಲೆ ಒಂದು ಕಮೆಂಟ್ ಹಾಕೋಣ. ಈಗ ದಿಸ್ ಈಸ್ ಯೂಸ್ಡ್ ಫಾರ್ ಪ್ರಿಂಟಿಂಗ್ ಸಮಥಿಂಗ್ ಅಂತ ಹಾಕೋಣ. ಸೊ ಇವಾಗ ಆ ಇಂಟರ್ನ್ಗೆ ಈ ಕೋಡ್ ನ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಓ ಈ ಲೈನ್, ಈ ಪ್ರಿಂಟ್ ಅನ್ನೋದು ಏನನ್ನೋ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಇದನ್ನ ಕಮೆಂಟ್ಸ್ ಅಂತೀವಿ. ಸೊ ಈ ಕಮೆಂಟ್ಸ್ ಇಂದ ನೀವು ಈ ಕೆಳಗಡೆ ಬರ್ದಿರೋ ಕೋಡಿಗೆ ಏನು ಎಫೆಕ್ಟ್ ಆಗಲ್ಲ. ಬೇಕಾದ್ರೆ ನೋಡಿ, ರನ್ ಮಾಡಿ ನೋಡ್ತೀನಿ, ಹಲೋ ವರ್ಲ್ಡ್ ಅಂತಾನೆ ಬರುತ್ತೆ. ಅದು ಜಸ್ಟ್ ನಿಮ್ಗೆ ಕಮೆಂಟ್ ಜಸ್ಟ್ ರೆಫರೆನ್ಸ್ ಇರುತ್ತೆ ಅಷ್ಟೇ. ಇದರಿಂದ ಕೋಡಿಗೆ ಏನು ಎಫೆಕ್ಟ್ ಆಗಲ್ಲ. ಬೇಕಾದ್ರೆ ನೋಡಿ, ಏನಾದ್ರೂ ಆಶ್ ಹಾಕ್ಬಿಟ್ಟು ಏನಾದ್ರೂ ಬರೀರಿ, ಈ ಕೋಡ್ಗೆ ಏನು ಎಫೆಕ್ಟ್ ಆಗಲ್ಲ. ಕಮೆಂಟ್ ಹೆಂಗ್ ಬರೀಬೇಕು ಅಂದ್ರೆ ನೀವೇನಾದ್ರೂ ಒಂದ್ ಲೈನ್ ಮುಂಚೆ ಹ್ಯಾಶ್ ಸಿಂಬಲ್ ಹಾಕಿದ್ರೆ ಅದು ಕಮೆಂಟ್ ಅಂತ. ಇವಾಗ ಈ ತರ ಮಾಡಿದ್ರೆ ಕಮೆಂಟ್ ಅಲ್ಲ. ಸೊ ಇಲ್ಲಿ ಹ್ಯಾಶ್ ಸಿಂಬಲ್ ಬರೆದ್ರೆ ಕಮೆಂಟ್. ಈ ಹ್ಯಾಶ್ ಸಿಂಬಲ್ ನೀವು ಮ್ಯಾನ್ಯುಯಲ್ ಆಗು ಹಾಕ್ಬೋದು, ಇಲ್ಲ ಕಂಟ್ರೋಲ್+/ ಕ್ಲಿಕ್ ಮಾಡಿದ್ರು ಇದು ಆಡ್ ಆಗುತ್ತೆ. ನೋಡಿ, ಇದಕ್ಕೂ ಹ್ಯಾಶ್ ಸಿಂಬಲ್ ಹಾಕ್ಬಿಟ್ರೆ ಇದು ಕಮೆಂಟ್ ಆಗ್ಬಿಡುತ್ತೆ. ಸೊ ನಾವು ಬರೀ ಇದನ್ನ ಮಾತ್ರ ಹಾಕೋಣ. ಸೊ ಇದು ಜಸ್ಟ್ ಇವಾಗ ಮೇಲೆ 2 ಕಮೆಂಟ್. ನೀವು ಈ ತರ ಸಪರೇಟ್ ಕಮೆಂಟ್ಸ್ ಹಾಕ್ಬೋದು, ಲೈನ್ ಬೈ ಲೈನ್. ಇಲ್ಲಾಂದ್ರೆ ಫುಲ್ ಪ್ಯಾರಾಗ್ರಾಫ್ ಇದೆ ಅನ್ಕೊಳ್ಳಿ, ಅದಕ್ಕೆ ಕಮೆಂಟ್ ಹಾಕಕ್ಕೆ ಈ ತರ ಟ್ರಿಬಲ್ ಕೋಟ್ಸ್ ಯೂಸ್ ಮಾಡಿ ಮಲ್ಟಿ ಲೈನ್ ಕಮೆಂಟ್ಸ್ ಕೊಡ್ಬೋದು. ಈ ತರ ಒಂದ್ ಪ್ಯಾರಾಗ್ರಾಫ್ ತರ ಇದ್ರೆ ಎಲ್ಲದಕ್ಕೂ ಸೇರಿ ಈ ತರ ಟ್ರಿಬಲ್ ಕೋಟ್ಸ್ ಕೊಟ್ರೆ ಡೈರೆಕ್ಟ್ ಎಲ್ಲಾನು ಒಂದೇ ಸರಿ ಕಮೆಂಟ್ ಆಗುತ್ತೆ. ಸೊ ಇದನ್ನ ಕಮೆಂಟ್ಸ್ ಅಂತೀವಿ. ಅದಕ್ಕೆ ಸೊ ಕಮೆಂಟ್ಸ್ ಅಂದ್ರೆ ಕಮೆಂಟ್ಸ್ ಆರ್ ಯೂಸ್ ಟು ಎಕ್ಸ್ಪ್ಲೇನ್ ದ ಕೋಡ್ ಅಂಡ್ ಪೈಥಾನ್ ವಿಲ್ ಇಗ್ನೋರ್ ದ ಕಮೆಂಟ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಅಂದ್ರೆ ನೀವು ಕೋಡ್ ಎಕ್ಸಿಕ್ಯೂಟ್ ಆದಾಗ ಕಮೆಂಟ್ಸ್ ನ ಇಗ್ನೋರ್ ಮಾಡುತ್ತೆ. ಕಮೆಂಟ್ಸ್ ಗೆ ನಿಮ್ ಕೋಡ್ ಎಕ್ಸಿಕ್ಯೂಷನ್ ಗೆ ಏನು ಸಂಬಂಧ ಇಲ್ಲ ಅಂತ. ಹಂಗೆ ಇಲ್ಲಿ ಒಂದು ಸಿಂಪಲ್ ಪೈಥಾನ್ ಎಕ್ಸಾಂಪಲ್ ಇದೆ ಕೋಡ್. ಈ ನೋಟ್ಸ್ ನ ಸ್ವಲ್ಪ ರೆಫರ್ ಮಾಡಿ, ನಿಮ್ ಇಂಟರ್ವ್ಯೂಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕ್ವೆಶನ್ಸ್ ಎಲ್ಲ. ಈ ನೋಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಬೇರೆ ಏನಾದ್ರೂ ಇಂಪ್ರೂವ್ ಮಾಡ್ಬೇಕಂದ್ರೂ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನಂಗೆ ಗೊತ್ತು ನೀವು ಒಬ್ಬರೇ ಇಲ್ಲ, ತುಂಬಾ ಜನ ಪೈಥಾನ್ ಕೋರ್ಸಸ್ ಕನ್ನಡ ಅಲ್ಲಿ ಹುಡುಕ್ತಿದ್ದಾರೆ. ತುಂಬಾ ಜನಕ್ಕೆ ಬೇಕಾಗಿದೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಆದಷ್ಟು ಶೇರ್ ಮಾಡಿ, ಪಾಪ ಅವ್ರಿಗೂ ಹೆಲ್ಪ್ ಆಗ್ಲಿ. ಈ ವಿಡಿಯೋ ಅಲ್ಲಿ ಆಲ್ಮೋಸ್ಟ್ ಥಿಯರಿನೇ ಇತ್ತು. ನೆಕ್ಸ್ಟ್ ವಿಡಿಯೋ ಇಂದ ಸ್ವಲ್ಪ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ.
ಸೊ ನೀವು ಯಾವ್ದಾದ್ರು ಒಂದು ಐಡಿ, ನಾವು ಯೂಸ್ ಮಾಡ್ತಿರೋದು VS ಕೋಡ್, ಬಟ್ ನಿಮ್ಗೆ ಪೈಥಾನ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಬೇರೆ ಬೇರೆ ಐಡಿಸ್ ಇದಾವೆ, ಲೈಕ್ ಪೈಚಾಮ್, ಜುಪಿಟರ್ ನೋಟ್ಬುಕ್, ಆತರ ಬೇರೆ ಬೇರೆ ಇದೆ. ಸೊ ಯಾವ್ದಾದ್ರು ಒಂದು ಐಡಿ ಇಂದ ರೆಡಿ ಇಟ್ಕೊಳ್ಳಿ. ಮತ್ತೆ ಅಕಸ್ಮಾತ್ ನಿಮ್ಗೆ ಲ್ಯಾಪ್ಟಾಪ್ ಆಕ್ಸೆಸ್ ಇಲ್ಲ ಅಂದ್ರೆ ಆನ್ಲೈನ್ ಕಂಪೈಲರ್ ಫೋನ್ ಅಲ್ಲಿ ಯೂಸ್ ಮಾಡ್ಬೋದು. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ನೀವು ಸ್ವಲ್ಪ ಏನಾದ್ರೂ ಕಲಿಯಕ್ಕಾಗೋದು, ಅದಕ್ಕೆ ಹೇಳ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಂದ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.